ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕಥೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕಥೆಯ ಹೆಸರು ಮಗ ಖರೀದಿಸಿದ ಅರಮನೆ. ಕಾರವಾರದ ಸಣ್ಣ ಹಳ್ಳಿಯಲ್ಲಿ ಹನುಮಂತಪ್ಪ ವಾಸಿಸುತ್ತಿದ್ದರು. ರೈಲು ನಿಲ್ದಾಣದಿಂದ ಮುಂಬೈಗೆ ರೈಲು ಹಿಡಿಯಬೇಕು ಎಂದು ಹೇಳಿದಾಗ ಹನುಮಂತಪ್ಪ ತುಂಬ ಉತ್ಸುಕರಾಗಿದ್ದರು. ಅಷ್ಟಕ್ಕೂ ಯಾಕೆ ಇಷ್ಟೊಂದು ಖುಷಿ ಅಂತ ಕೇಳಿದರೆ, ಮೊದಲ ಸಲ ರೈಲು ಹತ್ತಲು ಹೊರಟಿದ್ದರು. ಹನುಮಂತಪ್ಪ ಅವರೊಂದಿಗೆ ಅವರ ಪತ್ನಿ ಕಮಲಾ ಮತ್ತು ಗ್ರಾಮದ ಸಂಬಂಧಿಕರು 4 ಜನರು ಇದ್ದರು. ಅವರೆಲ್ಲರನ್ನೂ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಹೊರಟಿದ್ದರು. ಹನುಮಂತಪ್ಪನವರ ಮಗ ಜಿತೇಶ್ ತನ್ನ ಪೋಷಕರನ್ನು ಕರೆದಿದ್ದ. ನಾಳೆ ರಾತ್ರಿ ರೈಲು ಇದೆ ಮತ್ತು ಎಲ್ಲರೂ ತಯಾರಿಯಲ್ಲಿ ನಿರತರಾಗಿದ್ದಾರೆ. ಕಮಲಾ ಅವರು ಜಿತೇಶ ಮತ್ತು ಅವರ ಸೊಸೆ ಅಪರ್ಣಾ ಅವರಿಗೆ ಸಿಹಿ ತಿಂಡಿಗಳು ಮತ್ತು ಅನೇಕ ರೀತಿಯ ಭಕ್ಷ್ಯಗಳನ್ನು ತಯಾರಿಸಿದ್ದಾರೆ. ಹನುಮಂತಪ್ಪ ಕೂಡ ತನ್ನ ಮಗ ಮುಂಬೈಯಂತಹ ನಗರದಲ್ಲಿ ಸ್ವಂತ ಮನೆಯನ್ನು 30 ಲಕ್ಷ ರು ಕೊಟ್ಟು ಖರೀದಿಸಿದ್ದ. ಹನುಮಂತಪ್ಪ ಅವರು ತಮ್ಮ ಸ್ವಲ್ಪ ಜಮೀನುಗಳನ್ನು ಮಾರಾಟ ಮಾಡಿ 20 ಲಕ್ಷ ರೂಪಾಯಿಗಳನ್ನು ನೀಡಿದ್ದರು. ಅದರ ಬಗ್ಗೆ ಅವರು ಪಶ್ಚಾತ್ತಾಪ ಪಡಲಿಲ್ಲ. ಜಿತೇಶ್ನಿಗೆ ತನ್ನ ಕನಸಿನ ಕಲ್ಪನೆಯಲ್ಲಿ ಐಷಾರಾಮಿ ಮನೆಯನ್ನೂ ಕಟ್ಟಿಸಿದ್ದರು. ಅಷ್ಟಕ್ಕೂ ಅವರ ಪಾಲಿಗೆ 20 ಲಕ್ಷ ರು ದೊಡ್ಡ ಹಣವಾಗಿತ್ತು. ತನ್ನ ತಂದೆ 50,000 ರೂಪಾಯಿ ಖರ್ಚು ಮಾಡಿ ಹಳ್ಳಿಯಲ್ಲಿ ಮಹಲು ಕಟ್ಟಿಸಿದ ದಿನವನ್ನು ಹನುಮಂತಪ್ಪ ನೆನಪಿಸಿಕೊಳ್ಳುತ್ತಾರೆ. ಅದು ಎಷ್ಟು ದೊಡ್ಡ ಮನೆ! ಅದರ ಅಂಗಳವು ತುಂಬ ದೊಡ್ಡದಾಗಿತ್ತು. ಹನುಮಂತಪ್ಪ ಮಗನಿಗೆ ಅವಶ್ಯ ಸಾಮಗ್ರಿಗಳನ್ನು ಕೊಂಡುಕೊಂಡಿದ್ದರು. ಅದೂ ಅಲ್ಲದೆ ಇನ್ನೇನು ಇತ್ತೋ ದೇವರೇ ಬಲ್ಲ. 30 ಲಕ್ಷ ಬೆಲೆ ಬಾಳುವ ದೊಡ್ಡ ಬಂಗಲೆ ಮಗ ಖರೀದಿಸಿರುವಾಗ ಸಾಕಷ್ಟು ದೊಡ್ಡದಾಗಿರಬಹುದು ಎಂದು ಊಹಿಸಿಕೊಳ್ಳುತ್ತಾರೆ. 1 ತಿಂಗಳಿಗಿಂತ ಕಡಿಮೆ ದಿನ ಉಳಿಯುವುದಿಲ್ಲ ಎಂದು ನಿರ್ಧರಿಸಿದ್ದರು. ಅದೂ ಅಲ್ಲದೆ ಊರಿನ ಕೆಲವರಿಗೆ ಮಗನ ಐಷಾರಾಮಿ ಬಂಗಲೆಯ ವಿಷಯ ಹೇಳಿ ನಡೆಯುತ್ತಿದ್ದರು. ಹೇ, ಏನು ಯೋಚಿಸುತ್ತಿದ್ದೀಯಾ? ಎಷ್ಟು ದಿನದಿಂದ ಊಟ ಬಿಟ್ಟಿದ್ದೀರಾ? ಕಮಲಾಳ ದನಿಯಿಂದ ಹನುಮಂತಪ್ಪನವರ ನಿದ್ದೆ ಕೆಟ್ಟಿತು. ಬೇಗ ಊಟ ಮಾಡಿ ಮಲಗಿದರು. ನಿದ್ದೆ ಮಾಡುವುದಕ್ಕಲ್ಲ, ಮತ್ತೆ ಕನಸು ಕಾಣಲು. ನಾನು 1 ತಿಂಗಳು ಅಲ್ಲಿದ್ದು ಏನೆಲ್ಲ ಮಾಡುತ್ತೇನೆ, ಅಕ್ಕಪಕ್ಕ ಎಲ್ಲರೊಂದಿಗೆ ಮಾತನಾಡಿ ಸಂತೋಷದಿಂದ ಕಾಲ ಕಳೆಯಬೇಕು ಎಂದೆಲ್ಲ ಯೋಚಿಸುತ್ತಾ ಮಲಗುವರು. ಅಷ್ಟರಲ್ಲಿ ಬೆಳಕಾಯಿತು. 3 ಗಂಟೆಗೆ 4 ಜನರು ಎಲ್ಲ ಸಾಮಾನುಗಳೊಂದಿಗೆ ಮನೆಯಿಂದ ಹೊರಡುವರು. ಆದರೆ ಜಿತೇಶ ಪೋಷಕರನ್ನು ಮಾತ್ರ ಕರೆದಿದ್ದ. 30 ಲಕ್ಷ ಮೌಲ್ಯದ ಮನೆಯಲ್ಲಿ ಕೊಠಡಿಗಳಿಗೇನೂ ಕೊರತೆಯಿಲ್ಲ ಎಂದು ಹನುಮಂತಪ್ಪ ಭಾವಿಸಿದ್ದರು. ಅಷ್ಟು ದೊಡ್ಡ ಬಂಗಲೆಯಾಗಿರಬಹುದು. ಅವರ ಪ್ರಕಾರ ದೊಡ್ಡ ಬಂಗಲೆ ಇರಬಹುದು ಎಂದು ಯೋಚಿಸಿದ್ದರು. ಹಾಗಾಗಿ 4 ಜನ ಸಂಬಂಧಿಕರನ್ನು ಕರೆದುಕೊಂಡು ಒಟ್ಟು 6 ಮಂದಿ ರೈಲು ಹತ್ತಿದರು. ರೈಲು ರಾತ್ರಿ 10 ಗಂಟೆಗೆ ಇತ್ತು. ಎಲ್ಲರೂ ರೈಲಿನಲ್ಲಿ ಕುಳಿತರು. ಸಂಬಂಧಿಕರ ಕಣ್ಣುಗಳಿಂದ ನಿದ್ರೆ ದೂರವಾಗಿತ್ತು. ರೈಲು ಪ್ರಾರಂಭವಾಗಿ ಹೊರಟಿತು. ಹನುಮಂತಪ್ಪನವರು ಮುಂಬೈಯಂತಹ ನಗರದಲ್ಲಿ 30 ಲಕ್ಷ ರೂಪಾಯಿ ಮೌಲ್ಯದ ಮನೆಯಲ್ಲಿ ತನ್ನ ಮಗ ಜಿತೇಶ ಏನನ್ನು ನಿರ್ಮಿಸಿರುತ್ತಾನೆ ಎಂದು ತನ್ನ ಹೆಂಡತಿ ಕಮಲಾ ಮತ್ತು ನೆರೆಹೊರೆಯವರೊಂದಿಗೆ ಹೇಳಲು ಪ್ರಾರಂಭಿಸಿದರು. ಅದು ಕೇವಲ ಅವನ ಕಲ್ಪನೆಯಾದರೂ ಅವನು ತನ್ನ ಮಗನ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಟುಕೊಂಡಿದ್ದನು. ಎಲ್ಲರೂ ರಾತ್ರಿ ಊಟ ಮಾಡಿ ತಮ್ಮ ಭವ್ಯವಾದ ಆತಿಥ್ಯವನ್ನು ಕಲ್ಪಿಸಿಕೊಂಡು ಮಲಗಿದರು. ಮತ್ತೊಂದು ಕಡೆ ಜಿತೇಶನು ತನ್ನ ತಂದೆ ತಾಯಿಯ ಆತಿಥ್ಯವನ್ನು ಹಾಳು ಮಾಡಲು ಬಯಸಲಿಲ್ಲ. ಸೊಸೆ ಅಪರ್ಣಾ ಈಗ ಸ್ವಲ್ಪ ದಿನ ಪಾಶ್ಚಿಮಾತ್ಯ ನಾಗರಿಕತೆಯ ಬಟ್ಟೆಗಳನ್ನು ತ್ಯಜಿಸಿ ಸೀರೆಯನ್ನು ಧರಿಸಬೇಕು ಎಂದು ಯೋಚನೆ ಮಾಡಿದ್ದಳು. ಅಪರ್ಣಾ, ಅಪ್ಪ ಅಮ್ಮನ ಕೋಣೆಯನ್ನು ರೆಡಿ ಮಾಡಿದ್ದೀಯಾ? ಕೆಲಸದಾಕೆ ಅದನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿದ್ದಾರೋ ಇಲ್ಲವೋ?
ಅಪ್ಪ ಖಂಡಿತವಾಗಿಯೂ 1 ವಾರ ಇರುತ್ತಾರೆ. ಜಿತೇಶ ತನ್ನ ಹೆಂಡತಿಗೆ ಎಲ್ಲವನ್ನೂ ವಿವರಿಸುತ್ತಿದ್ದನು. ಪೋಷಕರ ಮುಂದೆ ನನ್ನನ್ನು ಹೆಸರು ಹಿಡಿದು ಕರೆಯಬೇಡ, ರೀ ಎಂದು ಕರೆದರೆ ಸಾಕು. ಅವರೆಲ್ಲ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದವರು. ಅವರಿಗೆ ನಮ್ಮ ಪಾಶ್ಚಿಮಾತ್ಯ ಜೀವನ ಹಿಡಿಸುವುದಿಲ್ಲ. ಆದ್ದರಿಂದ ಮಾತಿನಲ್ಲಿ ಹಿಡಿತವಿರಲಿ ಎಂದು ಎಚ್ಚರಿಸುವನು. ಸರಿ ಎಂದು ಒಪ್ಪಿಕೊಳ್ಳುವಳು. ಬೆಳಗಿನ ಜಾವವಾಗಿತ್ತು. ಆಫೀಸಿನಿಂದ ಹೊರಡುವ ಮುನ್ನ ಜಿತೇಶ ತನ್ನ ತಂದೆಗೆ ಫೋನ್ ಮಾಡಿ ರೂಟ್, ಬಸ್ ನಂಬರ್ ಎಲ್ಲವನ್ನು ಹೇಳಿದ್ದ. ರೈಲು ಬರುವ ಮುನ್ನವೇ ಜಿತೇಶ್ ನಿಲ್ದಾಣದಲ್ಲಿರುತ್ತಾನೆ ಎಂಬ ಭರವಸೆ ಹನುಮಂತಪ್ಪನವರಿಗೆ ಇತ್ತು. ಪರವಾಗಿಲ್ಲ, ಮುಂಬೈಯಂತಹ ನಗರದಲ್ಲಿ ಮನೆ ಇರುವುದೇ ದೊಡ್ಡ ವಿಷಯ. ನನ್ನ ಮಗ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾನೆ, ಸುಮ್ಮನೆ ಅವನಿಗೆ ಕಷ್ಟ ಕೊಡುವುದು ಬೇಡ ಎಂದು ತಾವೇ ಬರುವುದಾಗಿ ಒಪ್ಪಿಕೊಳ್ಳುವರು. ರೈಲು ವೇಗವನ್ನು ನಿಧಾನಗೊಳಿಸಿತ್ತು ಮತ್ತು ಮುಂಬೈ ನಿಲ್ದಾಣವನ್ನು ತಲುಪಿತು. ಸಾಮಾನು ಜಾಸ್ತಿ ಇದ್ದುದರಿಂದ 300 ರೂಪಾಯಿಗೆ ಹಮಾಲಿ ಎಲ್ಲ ಸಾಮಾನುಗಳನ್ನು ಬಸ್ ಸ್ಟ್ಯಾಂಡಿಗೆ ತೆಗೆದುಕೊಂಡು ಹೋದನು. ಹನುಮಂತಪ್ಪ, ಕಮಲ ಮತ್ತು 4 ಜನ ಸಂಬಂಧಿಕರು ಗ್ರಾಮದಿಂದ ಹೊರಗೆ ಎಲ್ಲೂ ಹೋಗಿರಲಿಲ್ಲ. ಊರಿನಲ್ಲಿನ ಹೊಲ ತೋಟ ನೋಡಿಕೊಂಡು ಅಲ್ಲಿಯೇ ಇದ್ದು ಹೊರಗೆಲ್ಲೂ ಅಷ್ಟಾಗಿ ಹೋಗುತ್ತಿರಲಿಲ್ಲ. ಆದ್ದರಿಂದ ಕುತೂಹಲದಿಂದ ಅವರಿಗೆ 2 ಗಂಟೆಗಳ ಪ್ರಯಾಣದ ಬಗ್ಗೆ ತಿಳಿದಿರಲಿಲ್ಲ. ದಾರಿಯಲ್ಲಿ ಅನೇಕ ಎತ್ತರದ ಕಟ್ಟಡಗಳನ್ನು ನೋಡಿದಾಗ ನಮ್ಮ ಹಳ್ಳಿಯ ಆಚೆಗೂ ಪ್ರಪಂಚವಿದೆ ಎಂದು ಎಲ್ಲರಿಗೂ ನೋಡಿ ಸಂತೋಷವಾಯಿತು. ಬಸ್ ಜಿತೇಶ್ ಹೇಳಿದ್ದ ಬಸ್ ನಿಲ್ದಾಣದಲ್ಲಿ ನಿಂತಿತು. ಹನುಮಂತಪ್ಪ ಜಿತೇಶನನ್ನು ಕರೆದು ಬಸ್ ನಿಲ್ದಾಣಕ್ಕೆ ಬರಲು ಕರೆದರು. ಆದರೆ ಜಿತೇಶ್ ಕಚೇರಿಯಲ್ಲಿದ್ದ ಕಾರಣ ಅವರು ತಮ್ಮ ಹೆಂಡತಿ ಅಪರ್ಣಾ ಅವರನ್ನು ಕಳುಹಿಸಿದರು. ಹನುಮಂತಪ್ಪ ತಮ್ಮ ಸೊಸೆಯನ್ನು ನೋಡಿ ತುಂಬ ಸಂತೋಷಪಟ್ಟರು. ಅಪರ್ಣಾ ಇಬ್ಬರ ಪಾದಗಳನ್ನು ಮುಟ್ಟಿದರು. ಕಮಲ ತನ್ನ ಸೊಸೆಯನ್ನು ಸೀರೆಯಲ್ಲಿ ನೋಡಿ ತುಂಬ ಸಂತೋಷಪಟ್ಟರು. ಮುಂಬೈಯಂತಹ ನಗರದಲ್ಲಿ ಹುಡುಗಿ ಸೀರೆ ಉಟ್ಟಿದ್ದಾಳೆ, ಎಷ್ಟೊಂದು ಸಂಸ್ಕಾರವಂತೆ ಎಂದು ಸಂತೋಷವಾಗಿತ್ತು ಕಮಲಾರವರಿಗೆ. ಇದು ಅವರಿಗೆ ಸಾಕಾಗಿತ್ತು. ಅಪರ್ಣಾ ಇನ್ನೂ ಈ 4 ಜನ ಬೇರೆ ಯಾರೋ ಎಂದುಕೊಂಡಿದ್ದಳು. ಆದರೆ ಹನುಮಂತಪ್ಪ ಆ 4ರ ಪಾದವನ್ನು ಮುಟ್ಟುವಂತೆ ಸನ್ನೆ ಮಾಡಿದಾಗ ಇಬ್ಬರಲ್ಲ 6 ಜನ ಬಂದಿದ್ದು ಎಂದು ತಡವಾಗಿ ತಿಳಿದಿತ್ತು. ಅವರ ಜೊತೆ ಈ 5 ಬ್ಯಾಗ್ ಬಂದಿದೆ ಎಂದು ಅರ್ಥವಾಯಿತು. ಕೆಲವು ದಿನಗಳ ಹಿಂದೆಯಷ್ಟೇ ಜಿತೇಶ್ ಅವರು 3 BHK ಫ್ಲ್ಯಾಟ್ ತೆಗೆದುಕೊಂಡು ಮನೆ ಸಮಾರಂಭಕ್ಕೆ ಪೋಷಕರನ್ನು ಕರೆದಿದ್ದರು. ಫ್ಲ್ಯಾಟ್ ತೆಗೆದುಕೊಂಡಿದ್ದು ಹನುಮಂತಪ್ಪನವರಿಗೆ ತಿಳಿದಿರಲಿಲ್ಲ. ಬಂಗಲೆ ಎಂದು ಭಾವಿಸಿದ್ದರು. ಹೇಗೋ ಬಸ್ ಸ್ಟ್ಯಾಂಡ್ನಿಂದ 6 ಜನ 5 ಬ್ಯಾಗ್ಗಳನ್ನು ತಂದರು. ಕೇವಲ 7 ಅಡಿ ರಸ್ತೆ ಇದ್ದ ಆ ಕಿರಿದಾದ ರಸ್ತೆಗಳಲ್ಲಿ ಇದು ಬೇಗ ಮುಗಿಯುವ ರಸ್ತೆ ಎಂದು ಭಾವಿಸಿ 30 ಲಕ್ಷ ರೂಪಾಯಿ ಮೌಲ್ಯದ ಜಿತೇಶನ ಬಂಗಲೆ ಕಾಣಿಸುತ್ತದೆ ಎಂದು ಹನುಮಂತಪ್ಪ ಬೇಗನೆ ಹೋಗುತ್ತಿದ್ದರು. ಅಷ್ಟರಲ್ಲಿ ಅಪರ್ಣಾ ಜಿತೇಶನಿಗೆ ಗುಟ್ಟಾಗಿ ಫೋನ್ ಮಾಡಿ ಎಲ್ಲವನ್ನೂ ಹೇಳಿದಳು. ತಲುಪಬೇಕಾದ ಸ್ಥಳ ತಲುಪಿತು. ಜಿತೇಶನ ಫ್ಲ್ಯಾಟ್ 4ನೇ ಮಹಡಿಯಲ್ಲಿತ್ತು. ಬಂಗಲೆ ಎಷ್ಟು ದೂರದಲ್ಲಿದೆ ಎಂದು ಯಾರೂ ಸೊಸೆಯನ್ನು ಕೇಳಲಿಲ್ಲ. ಸೊಸೆಗೆ ಇಲ್ಲಿ ಏನಾದರೂ ಕೆಲಸ ಇರಬಹುದು, ಅದಕ್ಕಾಗಿ ಈ ಮಹಡಿ ಹತ್ತುತ್ತಿದ್ದಾರೆ ಎಂದು ಎಲ್ಲರಿಗೂ ಅನ್ನಿಸಿತ್ತು. ಎಲ್ಲರೂ ಏದುಸಿರು ಬಿಡುತ್ತಾ ಮೇಲಕ್ಕೆ ತಲುಪಿದರು. ಅಷ್ಟೊತ್ತಿಗಾಗಲೇ ಜಿತೇಶನು ಬಂದಿದ್ದ. ಅವನನ್ನು ನೋಡಿ ಎಲ್ಲರಿಗೂ ತುಂಬ ಖುಷಿಯಾಯಿತು. ಹನುಮಂತಪ್ಪ ಈಗ ಮೌನ ಮುರಿದು ಜಿತೇಶ್ನೊಂದಿಗೆ ಹೇಳಿದರು, ಮಗನೇ, ನಿನ್ನ ಬಂಗಲೆ ಯಾವಾಗ ತಲುಪುತ್ತೇವೆ? ನಾವು ಸುಸ್ತಾಗಿದ್ದೇವೆ. ನಾವು ಈಗ ವಿಶ್ರಾಂತಿ ಪಡೆಯಬೇಕು. ಒಮ್ಮೆ ನಿನ್ನ ಬಂಗಲೆಗೆ ಕರೆದುಕೊಂಡು ಹೋಗಿ ತಲುಪಿಸು ಎಂದು ಕೇಳುವರು. ಅಪ್ಪ, ಇದು ನಾನು 30 ಲಕ್ಷಕ್ಕೆ ತೆಗೆದುಕೊಂಡ ನನ್ನ ಫ್ಲ್ಯಾಟ್. ನೀವು ಕಳುಹಿಸಿದ ಹಣದಲ್ಲಿ ತೆಗೆದುಕೊಂಡ ಫ್ಲ್ಯಾಟ್ ಅಪ್ಪ ಇದು ಎಂದು ಹೇಳುವಾಗ
ಹನುಮಂತಪ್ಪನವರ ಕಾಲು ಕೆಳಗೆ ಜಾರಿತು. ನಾನು 1 ಎಕರೆ ಭೂಮಿಯನ್ನು ಮಾರಿ 30 ಲಕ್ಷ ರೂಪಾಯಿ ಸಂಗ್ರಹಿಸಿದ್ದೆ. ನೀನು ಕೇವಲ ಮಹಡಿಯ 1 ಮನೆಗೋಸ್ಕರ 30 ಲಕ್ಷ ನೀಡಿದ್ದೀಯಾ? ಇದರಲ್ಲಿ ನಿನ್ನದು ಎನ್ನುವ ಭೂಮಿಯೇ ಇಲ್ಲವಲ್ಲ ಮಗನೇ. ಇದೇ ಹಣವನ್ನು ಊರಿನಲ್ಲಾಗಿದ್ದರೆ ಎಷ್ಟು ತೋಟ ಸಿಗುತ್ತಿತ್ತು ಎಂದು ಅವರು ಯೋಚಿಸಲು ಪ್ರಾರಂಭಿಸಿದರು. ಕಮಲಾ ಅವರನ್ನು ನೋಡಿ ತುಂಬ ನೊಂದುಕೊಂಡರು. ಮನೆಯ ಒಳಗೆ ಹೋದ ನಂತರ ಸೊಸೆ 6 ಲೋಟ ನೀರು ತಂದಳು. ಯಾರೂ ನೀರು ಕುಡಿಯಲಿಲ್ಲ. ಸಿಹಿ ತಿಂಡಿಗಾಗಿ ಕಾಯುತ್ತಿದ್ದರು. ಆದರೆ ಏನೂ ಬರದಿದ್ದಾಗ ನೀರೇ ಕುಡಿಯಬೇಕಾಯಿತು. ಮುಂಬೈಯಲ್ಲಿ ನೀರಿನ ಜೊತೆಗೆ ಏನನ್ನೂ ಕೊಡುವುದಿಲ್ಲ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ನಮ್ಮ ಹಳ್ಳಿಯಲ್ಲಿ ಇದಕ್ಕಿಂತ ಉತ್ತಮವಾಗಿದೆ. ಅಲ್ಲಿ ಬಂದ ತಕ್ಷಣ ಬೆಲ್ಲ ಮತ್ತು ಶರಬತ್ತು, ಮಜ್ಜಿಗೆ ನೀಡಲಾಗುತ್ತದೆ ಎಂದು ಕಮಲಾ ಹನುಮಂತಪ್ಪನವರೊಂದಿಗೆ ಮೆಲ್ಲಗೆ ಉಸುರಿದರು. ಹನುಮಂತಪ್ಪನವರ ದಿಟ್ಟ ಕಣ್ಣುಗಳು ಕಮಲಾರವರನ್ನು ಮೌನವಾಗಿಸಿದವು. ಪೋಷಕರು ಒಂದು ಕೊಠಡಿಯಲ್ಲಿ ಮತ್ತು 4 ಜನ ಸಂಬಂಧಿಕರು ಇನ್ನೊಂದು ಕೋಣೆಯಲ್ಲಿ ಉಳಿಯಲು ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲರೂ ಸ್ನಾನ ಮಾಡಿ ರುಚಿಯಾದ ಆಹಾರಕ್ಕಾಗಿ ಕಾಯತೊಡಗಿದರು. ಅನ್ನ, ಬೇಳೆ ಸಾಂಬಾರ್ ಮತ್ತು ನೆಂಚಿಕೊಳ್ಳಲು ಉಪ್ಪಿನಕಾಯಿ ನೀಡಲಾಯಿತು. ಅತಿಥಿಗಳಿಗೆ ಆತಿಥ್ಯ ನೀಡುವಾಗ ಇಂತಹ ಆಹಾರವೇ? ಎಲ್ಲರೂ ಆಶ್ಚರ್ಯಚಕಿತರಾದರು. ಹಳ್ಳಿಯಲ್ಲಿ ಮುದ್ದೆ ಸಾರು, ಕೋಸಂಬರಿ, ಪಲ್ಯ, ಮೊಸರು, ಹೋಳಿಗೆ, 2 ರೀತಿಯ ಪಾಯಸ, ಉಪ್ಪಿನಕಾಯಿ, ಅನ್ನ, ಸಂಡಿಗೆ, ಚಟ್ನಿ ಹೀಗೆ ಹಲವು ಬಗೆಯ ತಿನಿಸುಗಳನ್ನು ಮಾಡಿ ಬಡಿಸುತ್ತಿದ್ದೆವು ಎಂದು ಎಲ್ಲರೂ ಯೋಚಿಸತೊಡಗಿದರು. ಜಿತೇಶನು ಈಗ ಪೂರ್ತಿ ಬದಲಾಗಿದ್ದ. ಬೆಳಗ್ಗೆಯಿಂದ ಸಂಜೆಯವರೆಗೆ 1 ಗಂಟೆಯಾದರೂ ಸಂಬಂಧಿಕರ ಜೊತೆ ಕೂತು ಮಾತನಾಡುತ್ತಿರಲಿಲ್ಲ. ಕಷ್ಟ ಸುಖ ಮಾತನಾಡುವುದೂ ಇರಲಿ, ಕೊನೆ ಪಕ್ಷ ಅವರ ಆರೋಗ್ಯವನ್ನೂ ವಿಚಾರಿಸಲಿಲ್ಲ. ಹನುಮಂತಪ್ಪರವರು ಹಿಂದೆ ಹೊರಡುವ ಎಂದು ಯೋಚಿಸಿದರು. ಇಷ್ಟು ಹಣ ಖರ್ಚು ಮಾಡಿ 3 ಕೊಠಡಿಯ ಗುಡಿಸಲು ನಿರ್ಮಿಸಲು ನನ್ನ 1 ಎಕರೆ ಹೊಲವನ್ನು ಮಾರಬೇಕಾಯಿತು. ಇದಕ್ಕಾಗಿ ನಾನು ಇಷ್ಟು ದೂರದಿಂದ ಬಂದಿದ್ದು ಎಂದು ವ್ಯಥೆ ಪಡುವರು. ಆದರೆ ಮನೆಯನ್ನು ಪ್ರವೇಶಿಸಿದ ನಂತರ ಹೊರಡುವುದಾಗಿ ಕಮಲಾ ಅವರಿಗೆ ವಿವರಿಸಿದರು. ಅತ್ತೆ, ಸೊಸೆ ಮತ್ತು ಮಗನನ್ನು ಕರೆದು ಪೆಟ್ಟಿಗೆಯನ್ನು ತೆರೆದರು. ಹಲವು ಬಗೆಯ ತಿಂಡಿಗಳು, ತುಪ್ಪ, ಉಪ್ಪಿನಕಾಯಿ, ಹಪ್ಪಳ, ಕೋಡುಬಳೆ, ಚಟ್ನಿ ಪುಡಿ, ಚಳಿ ತಡೆಯಲು ಕೈಯಿಂದ ಹೆಣೆದ ಸ್ವೆಟರ್ಗಳು, ಆ ಬಾಕ್ಸ್ಗಳಿಂದ ಇನ್ನೂ ಏನೆಲ್ಲ ತುಂಬಿ ತಂದಿದ್ದರು ಹಳ್ಳಿಯಿಂದ. ಈಗ ಅವರ ಮಗನಿಗೆ ಇದೆಲ್ಲ ಇಷ್ಟವಿಲ್ಲ. ಪಿಜ್ಜಾ, ಬರ್ಗರ್ನ ಮುಂದೆ ಮಗ ಸೊಸೆಗೆ ಇದು ಯಾವುದು ಕಣ್ಣಿಗೆ ಹಿಡಿಸಲಿಲ್ಲ. ಆದರೆ ಮಗ ಮತ್ತು ಸೊಸೆ ಸಾಮಗ್ರಿಗಳನ್ನು ತೆಗೆದುಕೊಂಡರು. ಬೇಡವೆನ್ನಲಿಲ್ಲ. ಎಲ್ಲ ವಸ್ತುಗಳನ್ನು ಕೆಲಸದವಳಿಗೆ ರಹಸ್ಯವಾಗಿ ನೀಡಲಾಯಿತು. ಕಮಲಾ ಈ ದೃಶ್ಯವನ್ನು ನೋಡಿ ಕಣ್ಣುಗಳಿಂದ ಮರೆಮಾಡಲು ಸಾಧ್ಯವಾಗಲಿಲ್ಲ ಕಣ್ಣೀರನ್ನು. ಬೆಳಗಾಯಿತು. ಎಲ್ಲರೂ ಹೊರಟು ನಿಂತರು. ಅರೆ ಅಪ್ಪ, ಅಮ್ಮ, ಇದೇನು ನೀವು ಒಂದು ವಾರ ಇರುತ್ತೀರಾ ಎಂದು ಭಾವಿಸಿದ್ದೆ ಎನ್ನುವಾಗ ನಿನ್ನ ಬೃಹತ್ತಾದ ಅರಮನೆಯನ್ನು ನೋಡಿ ಸಂತೋಷವಾಯಿತು ಮಗನೇ. ಹಾಗೆಯೇ ನಿಮ್ಮ ಆತಿಥ್ಯ ದೊರೆತು ಎಲ್ಲರಿಗೂ ತುಂಬ ಸಂತೋಷವಾಗಿದೆ. ಮತ್ತು ನಾವು ಇನ್ನು ಮುಂದೆ ಈ ಬಂಗಲೆಗೆ ಬರುವುದಿಲ್ಲ. ಇದು ನಿಮ್ಮಿಬ್ಬರಿಗೆ ಸರಿಯಾಗಿದೆ ಎಂದು ಹೇಳುತ್ತಾ ಹನುಮಂತಪ್ಪ ಕಮಲಾಳನ್ನು ಮತ್ತು ಸಂಬಂಧಿಕರನ್ನು ಕರೆದುಕೊಂಡು ಹಳ್ಳಿಗೆ ಹೊರಟು ನಿಂತರು. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.